February, Bhanuvara evening, we got a call from complainant Sudha regarding some suspicious activity in and around area only. ನಮ್ಮ 112 ಅವರು ದೇ ವರ್ ದ ಫಸ್ಟ್ ರೆಸ್ಪಾಂಡರ್. ಅವರು ಹೋಗಿದ್ದಾರೆ, ಅಟೆಂಡ್ ಮಾಡಿದಾಗ there were some altercation happening between some people. Then our sub inspectors and concerned station inspector and including additional SP ಅವರು ಇಲ್ಲಿ ಹೋಗಿದ್ದಾರೆ ಮತ್ತು ಎಲ್ಲರಿಗೂ ಕರ್ಕೊಂಡು ಸ್ಟೇಷನ್ಗೆ ಬಂದಿದ್ದಾರೆ. ಬಸವನಹಳ್ಳಿ ಸ್ಟೇಷನಲ್ಲಿ ಈ ಮ್ಯಾಟರ್ದಲ್ಲಿ ಫಸ್ಟ್ ಕಂಪ್ಲೇಂಟ್ ಸುಧಾ ನನ್ನ ಕಂಪ್ಲೇಂಟ್ ಮೇಲೆ 1 FIR ರಿಜಿಸ್ಟರ್ ಆಗಿದೆ. FIR ಅಲ್ಲಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಸೆಕ್ಷನ್ಸ್ ಇನ್ಕ್ಲೂಡಿಂಗ್ ಪ್ರಿಪ್ರೇಷನ್ ಫಾರ್ ರಾಬರಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಟೋಟಲ್ 4 ಜನದ್ದು ಅರೆಸ್ಟ್ ಆಗಿದ್ದಾರೆ. 4 ಜನ ಹುಡುಗರು ಮೈನರ್ ಇದ್ದಾರೆ. ಈಗ ದೇ ವರ್ ಪ್ರೊಡ್ಯೂಸ್ಡ್ ಆ್ಯಂಡ್ ದ ಪ್ರೋಸೆಸ್ ಅಕಾರ್ಡಿಂಗ್ ಟು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಹ್ಯಾಸ್ ಬಿನ್ ಡನ್ ಅವೇ. 2 ಜನ ದೇ ಆರ್ ಹಾಸ್ಪಿಟಲೈಸ್ಡ್, ದೇ ಆರ್ ಸ್ಟಿಲ್ ಇನ್ ಹಾಸ್ಪಿಟಲ್, ವಿ ಆರ್ ವೇಟಿಂಗ್ ಫಾರ್ ದೇರ್ ಡಿಸ್ಚಾರ್ಜ್ ಓನ್ಲಿ. ಆ್ಯಂಡ್ ಸೆಕೆಂಡ್ ಕಂಪ್ಲೇಂಟ್ ಇದು ಹುಡುಗರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತ ಸೆಕೆಂಡ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಈ ಕಂಪ್ಲೇಂಟಲ್ಲಿ ಇದು ನೋಟಿಸ್ ಸರ್ವ್ ಆಗಿದೆ ಅಕ್ಯೂಸ್ಡ್ಗೆ ಮತ್ತು ಪ್ರೋಸೆಸ್ ನಡೀತಾ ಇದೆ. ಇದು ಥರ್ಡ್ ಸ್ಟೇಷನ್ ಮುಂದೆ ಮತ್ತು ಸ್ಟೇಷನ್ ಪ್ರೆಮೈಸಸ್ ಒಳಗಡೆ ಸ್ವಲ್ಪ ಎಲ್ಲ ಜನ ಸೇರಿಸಿ ಈ ಥರ ಸ್ವಲ್ಪ ನ್ಯೂಸೆನ್ಸ್ ಮಾಡಿದ್ದಾರೆ. ಈ ನ್ಯೂಸೆನ್ಸ್ ಬಗ್ಗೆ 2 FIR ಸೇಮ್ ಬಸವನಹಳ್ಳಿ ಸ್ಟೇಷನಲ್ಲಿ FRA ಕೇಸ್ದು ರಿಜಿಸ್ಟರ್ ಆಗಿದೆ. ಇದು ಪ್ರೋಸೆಸ್ ನಡೀತಾ ಇದೆ. ಮತ್ತು ಇನ್ನೊಂದು ಆ್ಯಸ್ ಪರ್ ಕಂಪ್ಲೇನೆಂಟ್ಸ್ ಕಂಪ್ಲೇಂಟ್ ದಟ್ 15ಗೆ ಕೂಡ ಮತ್ತು ಇದು 13ಗೆ ಕೂಡ ಸಸ್ಪಿಷಿಯಸ್ ಹುಡುಗರು ಇದೇ ಲೊಕ್ಯಾಲಿಟಿಯಲ್ಲಿ ಇದೇ ಮನೆ ಪಕ್ಕದಲ್ಲಿ ಮತ್ತು ತಿರುಗಾಡಿದಾರಂತ. ಸೊ ವಿ ಹ್ಯಾವ್ ಚೆಕ್ ದ CCTV ಫುಟೇಜ್ ಆ್ಯಂಡ್ ವಿ ಹ್ಯಾವ್ got to know that on 15th there were 3 guys who were roaming around in that vicinity in the night only. ಐಡೆಂಟಿಫಿಕೇಶನ್ ಕೂಡ ಆಗಿದೆ ಅವ್ರದ್ದು. ಮತ್ತು ಸ್ಟಾಕಿಂಗ್ದು ಒಂದು ಕಂಪ್ಲೇಂಟ್ ತಗೊಂಡು FIR ರಿಜಿಸ್ಟರ್ ಆದಮೇಲೆ ಅವ್ರದ್ದು ಈಗ ಪ್ರೋಸೆಸ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಸೆಂಡಿಂಗ್ ದೆಮ್ ಟು JC, ದಟ್ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್. ಮತ್ತು ಇದು ಸ್ಟ್ಯಾಂಡ್ ಅಲೋನ್ ಇನ್ಸಿಡೆಂಟ್ ಇದೆ ಅಥವಾ 15ದು ಮತ್ತು 16th ಇನ್ಸಿಡೆಂಟ್ದು ಸ್ವಲ್ಪ ಕನೆಕ್ಷನ್ ಇದೆ, ದಟ್ ಈಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ವಿ ಆರ್ ಸ್ಟಿಲ್ ಇನ್ ದ ಪ್ರೋಸೆಸ್ ಟು ಅಸರ್ಟೈನ್. ನಮ್ಮ ಹತ್ರ ಇದೆ ಇದು moral policing, as we have already conveyed, it will not be tolerated. And second thing, give us time to investigate, we will investigate and the matter will come out what is the truth. ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವ ಭೂಮಿಗಲಭೆ ಸೃಷ್ಟಿ ಮಾಡೋ ರೀತಿಯ ವಾತಾವರಣಕ್ಕೆ ಸ್ವಲ್ಪ ಈ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಇದು ಈ ಥರ ವಾರ್ನಿಂಗ್ ಇದೆ. ಅಕಾರ್ಡಿಂಗ್ ಟು ಲಾ ವಿ ವಿಲ್ ಡೂ ವಾಟ್ ಆ್ಯಕ್ಷನ್ ವಿ ಕ್ಯಾನ್ ಡೂ. ಏನು ಕಾರಣಕ್ಕೆ ಆ ಮನೆ ಮೇಲೆ ಕಲ್ಲು ಬೀಳ್ತಾ ಇತ್ತು ಸರ್? ಅಲ್ಲೇ ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ, ಕಸ್ತೂರಬಾ ಹಾಸ್ಟೆಲ್ ಅಂತ, ಅದ್ರ ಮೇಲೆ ಏನಾದ್ರು ಕಲ್ಲು ತೂರಕ್ಕೆ ಹೋಗಿದ್ರು ಅಥವಾ ಏನಕ್ಕೋಸ್ಕರ ಇವ್ರು ಕಲ್ಲು ಹೊಡಿತಾ ಇದ್ರು? ಇಲ್ಲ, ಪಕ್ಕದಲ್ಲಿ ಯಾವ ಹಾಸ್ಟೆಲ್ ಇದೆ ವಿ ಚೆಕ್ಡ್ ಇಟ್. ಹಾಸ್ಟೆಲಿಂದ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಮತ್ತು ಹಾಸ್ಟೆಲ್ ಕಸ್ಟೋಡಿಯನ್ ಯಾರಿದ್ದಾರೆ ಮತ್ತು ಇದು ಇಲಾಖೆ ಅವ್ರ ಜೊತೆ ನಾನು ಕನ್ಫರ್ಮ್ ಮಾಡಿದ್ದೀನಿ, ಅವರಿಂದನೇ ಯಾವುದು ಕಂಪ್ಲೇಂಟ್ ಇಲ್ಲ. ಮತ್ತು ಇದು ಏನು ಪ್ರಯೋಜನ ಇತ್ತು ಇದು ಈ ಕಲ್ಲು ತೊರಾಟದು, ಇದು ಇಟ್ಸ್ ಲೈಕ್ ಐ ಸೆಡ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಅಸರ್ಟೈನ್ ದ ಮೋಟಿವ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.